ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ. ದೂರವನ್ನೇ ಇದ್ದಕ್ಕಿಂತ ಈ ನನ್ನ ಮಾಡುವುದರಲ್ಲೇ ನನಗೆ ಸಾಧ್ಯವಾಗಿದೆ. ಪಾಂಚಾಲಿ ಸಮಾಚಾರವೇ ಹೆಣ್ಣನೇಕೆ ಸಿದ್ಧಾಗಿರುವುದು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿಕೊಂಡು ಮೊದಲ ಉತ್ತರವನ್ನು ಕೊಡುವುದಲ್ಲವೇ? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆತ್ಮನ ಸಮಯದಲ್ಲಿ ನಿಮ್ಮ ಗಂಡು ವಿಚಾರವನ್ನು ತಿಳಿಸಿದರು. ಸಮೂಹದಲ್ಲೇ ಈ ವಿಚಾರವನ್ನು ಸಂಧ್ಯಾ ಪ್ರಸ್ತಾಪದೊಂದಿಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ ಹನುಮಾನಿಸಬಹುದು. ಆ ನಕಲ ಸಹೋದರನು ಸುಮ್ಮನಿರಬಹುದು. ಆದರೆ ಈ ದಾಕ್ಷಾಯಣಿಯನ್ನು ಪಾಂಡವರ ಪರಾಕ್ರಮವನ್ನೇ ಭಾವಿಸುವುದು. ದೀಕ್ಷಿತರಂತೆ ಕಂಡವರ ಮನ ಭಾಗದಲ್ಲಿ ಬೇಚಿರಾಜನೇ ಮಾಡಲು ಪಾಂಡುರಾಜನವರು ಕುದುರು ಹಾಗೆ ಬರಲಿಲ್ಲ. ಯುದ್ಧಕ್ಕಾಗಿ ನಿನ್ನ ಹನುಮಂತನಾಗಲಿ ಈ ಹರ್ಷಣದ ಸಹಾಯವಾಗಲಿ ಯಾರೂ ಅಪೇಕ್ಷಿಸುತ್ತಿಲ್ಲ. ನಾನು ಮತ್ತು ಈ ದಂಡ ಗುರುತರನ್ನು ಈ ಮೂಲವಾದಗಳು ನೀವು ನಿಶ್ಚಿಂತೆಯಿಂದ ತಾಮರದಲ್ಲಿ ನಾನು ಮಾತ್ರ ಪ್ರತಿಜ್ಞೆಯಂತೆ ಯುದ್ಧಕ್ಕಾಗಿ ಕೋಪ ಮಾಡಬೇಡ. ಅಗ್ರಜರು ನಮ್ಮೆಲ್ಲರ ಕೊಟ್ಟಿಗೆ ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ
ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಪ್ರಥಮ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಹಿಂದೆ ಅವಿಚಲರಾಗಿ ಅದಕ್ಕಾಗಿ ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದರು. ಧೂಮಿನನ್ನು ಸಂಧಿಗೆ ಕಳುಹಿಸಿ ಅಪಮಾನವನ್ನು ಪುನಃ ಶ್ರೀಕೃಷ್ಣ ಪರಮಾತ್ಮನೇ ಅಪಮಾನಕ್ಕೆ ಗುರಿಪಡಿಸಲ್ಲ ಎಂಬುದೇ ನನ್ನ ಚಿಂತೆ. ನೋಡಿದ್ರಾ ಏನೇ ಕೋಲಾಹಲ! ಅರ್ಜುನ ಅಗ್ರಜ! ಈ ಸತ್ಯ ಫಲಾಫಲಗಳೆಲ್ಲ ನಡೆದಾಡುವುದಿಲ್ಲ. ಇದಕ್ಕೆ ನೀವು ನಮ್ಮ ಸೈನ್ಯವೇ ಬರುತ್ತಿರುವರು. ಪರಮಾತ್ಮ ಬಾಣಪುತ್ರರ ಪ್ರಾಣಗಳ ವಿಜಯಶಾಲಿಯಾಗೂ ಧರ್ಮನಂದನ. ಈ ನಿನ್ನ ಕನ್ಯ ಪ್ರಣಾಮಗಳನ್ನು ಸ್ವೀಕರಿಸಲ್ಲ. ದಿನವೂ ಮಂಗಳವಾಗಲಿ. ಪರಮಾತ್ಮ ಹೋದ ಕಾರ್ಯವೇನಾಯಿತು? ಹೋದವರ ಕೃಷ್ಣನಲ್ಲವೇ? ಅಂದರೆ ಹಂದರಕ್ಕೆ ರಾಜಸಭೆಯಲ್ಲಿ ಇರುವ ವಿಚಾರವನ್ನು ತಿಳಿಸಿ ಧೃತರಾಷ್ಟ್ರನು ಹಾಗೂ ಭೀಷ್ಮಾದಿಗಳು ನನ್ನನ್ನು ವಿಧ ವಿಧವಾಗಿ ಉಪಚರಿಸಿ ಸ್ವಾಗತಿಸಿದರು. ಸಂಧಿ ವಿಚಾರವು ನಡೆಯಿತೆ. ಓಹೋ, ನಡೆಯಿತು. ಈ ಸಂದರ್ಭಗಳನ್ನು ಗೆಲುವಿಲ್ಲ. ಅವರ ಇಚ್ಛೆಯಿಂದ ಅವರು ನಡೆದಿ ನನ್ನ ಇಚ್ಛೆ ನನ್ನ ಬಿಟ್ಟಿದ್ದೆ ಅಂತ ಅಂದರು. ಈ ಮಣ್ಣನ ಮಾತು ಮುಗಿದರೆ ನನ್ನ ತಾಳ್ಮೆ ಬಿಡಿಸಿಕೊಂಡು ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆ. ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಅಣ್ಣ, ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರಾಗಿ ಮುಂತಾದವರು. ಶ್ರೇಷ್ಠ, ಸುಮ್ಮನೆ ನನ್ನನ್ನು ಕಾಣಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಕಾಲಗಳಂತೆ ನಾನು ಹೋಗಿದ್ದ ಉದ್ದೇಶವು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿದು ಶ್ರೀಪತಿ ಅಜ್ಞಾತವಾದದ ನೆಪದಿಂದ ಈ ಅರ್ಜುನನಿಗೆ ಬಳೆಯನ್ನು ತಿಳಿಸಿದೆ. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆ ಗಮನಿಸುತ್ತಿರುವ ಯಾರ ವಾಹಿನಿ ಈ ಪಾಂಡುರಂಗದ ಮೇಲೆ ಇಷ್ಟೊಂದು ಹಾಕಂದರಬೇಕೆ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಎಲ್ಲವನ್ನು ಸಮಾಧಾನದಿಂದ ಸಂಪೂರ್ಣವಾಗಿ ಕೇಳು. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇಚ್ಛೆಯೂ ನನ್ನದಾಗಿತ್ತು. ಸಾಧಿಸಿದೆ ಕೃಷ್ಣ, ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಹಬ್ಬದ ಪುರಸ್ಕಾರವನ್ನು ನೀವೇ ಬಯಸಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಅವ್ವ, ನೀನು ನಿಜವಾಗಿಯೂ ಇಡಂಬಾಪತಿಯಲ್ಲವೇ? ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹಾಡುವುದು ಹೀಗಿದ್ದರೆ ಸಾಧ್ಯ. ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನು ಸಂಪೂರ್ಣವಾಗಿ ಕೇಳು. ನಿದ್ದೆ ಬರ್ತೈತೆ. ನನ್ನ